ನಮಸ್ಕಾರ ಎಲ್ರಿಗೂ. ತಮ್ಮೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕವಾಗಿ ಸ್ವಾಗತ. ನಮ್ಮ ಸಂಸ್ಕೃತಿಯ ಅಮೂಲ್ಯ ಧನವೇ ಕನ್ನಡ ಗಾದೆಗಳು. ಒಂದು ಸಾಲಿನಲ್ಲಿ ಜೀವನದ ದೊಡ್ಡ ಪಾಠ ಹೇಳುವ ಶಕ್ತಿ ಈ ಗಾದೆಗಳಲ್ಲಿವೆ. ಇವತ್ತಿನ ಈ ವಿಡಿಯೋದಲ್ಲಿ ಕೆಲವು ಪ್ರಮುಖ ಕನ್ನಡ ಗಾದೆಗಳು ಮತ್ತು ಅದರ ಅರ್ಥವನ್ನು ಸರಳವಾಗಿ ನಿಮಗೆ ತಿಳಿಸಿಕೊಡ್ತೇನೆ. ಈ ಗಾದೆಗಳು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಉಪಯೋಗವಾಗುತ್ತದೆ ಅನ್ನೋದು ನೋಡೋಣ. ಹಾಗಿದ್ರೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಕೊನೆಯಲ್ಲಿ ನಿಮಗೆ ಯಾವ ಗಾದೆ ಹೆಚ್ಚು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಕನ್ನಡ ಗಾದೆಗಳು ಮತ್ತು ಅದರ ಅರ್ಥ ಭಾಗ 14. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ನಾಣ್ಣುಡಿ, ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳಾಗಿ ರೂಪುಗೊಂಡಿವೆ. ಗಾದೆಗಳನ್ನು ಸಾವಿರ ಮಾತಿನ ಸರದಾರ ಎಂದು ಕರೆಯುತ್ತಾರೆ. ಗಾದೆಗಳು ಜನಸಾಮಾನ್ಯರ ಆಡುಮಾತುಗಳಾಗಿವೆ. ಗಾದೆ 1. ಕಟ್ಕೊಂಡೋಳು ಕೊನೆ ತನಕ, ಇಟ್ಕೊಂಡೋಳು ಇರೋ ತನಕ ಎಂಬುದು ಜೀವನದ ಮೌಲ್ಯ ಮತ್ತು ಸಂಬಂಧಗಳ ಶಾಶ್ವತತೆಯನ್ನು ತಿಳಿಸುವ ಪ್ರಸಿದ್ಧ ಕನ್ನಡ ಗಾದೆ ಮಾತು. ಇದರ ವಿಸ್ತರಣೆ ಏನಪ್ಪ ಅಂತ ಅಂದರೆ, ಧರ್ಮಪತ್ನಿ ಅಂದರೆ ಕಟ್ಟಿಕೊಂಡೋಳು ಜೀವನದ ಕೊನೆಯವರೆಗೂ ಕಷ್ಟ ಸುಖದಲ್ಲಿ ಜೊತೆಯಾಗಿರುತ್ತಾಳೆ. ಆದರೆ ಕೇವಲ ಸ್ವಾರ್ಥಕ್ಕಾಗಿ ಅಥವಾ ಆಸೆಗಾಗಿ ಜೊತೆಗಿರುವವರು ಅಂದರೆ ಇಟ್ಟುಕೊಂಡಿರೋಳು ನಮ್ಮ ಬಳಿ ಹಣ, ಅಂತಸ್ತು ಅಥವಾ ಅಧಿಕಾರ ಇರುವ ತನಕ ಮಾತ್ರ ಇರುತ್ತಾರೆ. ವಿವಾಹ ಎಂಬ ಪವಿತ್ರ ಬಂಧವು ಸ್ಥಿರವಾದದ್ದು ಮತ್ತು ನಿಷ್ಠೆಯಿಂದ ಕೂಡಿರುತ್ತದೆ. ಬಾಹ್ಯ ಆಕರ್ಷಣೆಗೆ ಮರುಳಾಗಿ ಮಾಡಿಕೊಳ್ಳುವ ಸಂಬಂಧಗಳು ತಾತ್ಕಾಲಿಕ ಮತ್ತು ನಂಬಿಕೆಗೆ ಅರ್ಹವಲ್ಲ. ಮನುಷ್ಯನು ಕ್ಷಣಿಕ ಸುಖದ ಹಿಂದೆ ಹೋಗದೆ ತನ್ನನ್ನು ನಂಬಿರುವುದರನ್ನು ಮತ್ತು ಶಾಶ್ವತವಾದ ಸಂಬಂಧಗಳನ್ನು ಗೌರವಿಸಬೇಕು ಎಂಬುದೇ ಈ ಗಾದೆಯ ಮುಖ್ಯ ಸಂದೇಶ. ಗಾದೆ ಮಾತು 2. ವೇದಾಂತ ಹೇಳಕ್ಕೆ ಬದನೆಕಾಯಿ ತಿನ್ನೋಕೆ. ಈ ಗಾದೆಯ ಅರ್ಥ ಏನಪ್ಪ ಅಂತ ಅಂದರೆ, ಬೇರೆಯವರಿಗೆ ಉಪದೇಶ ಮಾಡುವಾಗ ದೊಡ್ಡ ದೊಡ್ಡ ವೇದಾಂತದ ಮಾತುಗಳನ್ನು ಹೇಳುವುದು, ಆದರೆ ಅದನ್ನು ತಮ್ಮ ವೈಯಕ್ತಿಕ ಜೀವನದಲ್ಲಿ ಪಾಲಿಸದೇ ಇರುವುದು. ಈ ಗಾದೆಯಲ್ಲಿ ವೇದಾಂತವು ಉನ್ನತ ಮೌಲ್ಯಗಳನ್ನು ಪ್ರತಿನಿಧಿಸಿದರೆ, ಬದನೆಕಾಯಿ ಎಂಬುದು ಆ ಕಾಲದ ಸರಳ ಆಹಾರ ಅಥವಾ ತ್ಯಜಿಸಬೇಕಾದ ವಸ್ತುಗಳ ಸಂಕೇತ ಎನಿಸುತ್ತದೆ. ಕೆಲವು ನಂಬಿಕೆಗಳ ಪ್ರಕಾರ ಶ್ರೇಷ್ಠ ಕಾರ್ಯಗಳಿಗೆ ಬದನೆಕಾಯಿ ಸೂಕ್ತವಲ್ಲ ಎನ್ನಲಾಗುತ್ತದೆ. ಮಾತು ಮತ್ತು ಕೃತಿಯ ನಡುವೆ ಸಾಮ್ಯತೆ ಇಲ್ಲದ ವ್ಯಕ್ತಿಗಳನ್ನು ಟೀಕಿಸಲು ಇದನ್ನು ಬಳಸಲಾಗುತ್ತದೆ. ಒಳ್ಳೆಯ ಮಾತುಗಳನ್ನು ಹೇಳುವುದು ಸುಲಭ, ಆದರೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಕಷ್ಟ ಎಂಬ ಸತ್ಯವನ್ನು ಇದು ಎತ್ತಿ ತೋರಿಸುತ್ತದೆ. ಇದನ್ನು ಪುರಾಣ ಹೇಳೋಕೆ ಬದನೆಕಾಯಿ ತಿನ್ನೋಕೆ ಅಥವಾ ಆಚಾರ ಹೇಳೋಕೆ ಬದನೆಕಾಯಿ ತಿನ್ನೋಕೆ ಎಂದು ಸಹ ಹೇಳಲಾಗುತ್ತದೆ. ನಾವು ಇತರರಿಗೆ ಬುದ್ಧಿ ಹೇಳುವ ಮೊದಲು ಆ ಗುಣಗಳನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕು. ಕೇವಲ ಬಾಯಿ ಮಾತಿನ ಉಪದೇಶಕ್ಕಿಂತ ಸ್ವತಃ ಆಚರಿಸಿ ತೋರಿಸುವುದು ಶ್ರೇಷ್ಠ ಎನ್ನುವುದು ಈ ಗಾದೆಯ ಅರ್ಥ. ಗಾದೆ ಮಾತು 3. ತಾಳಿದವನು ಬಾಳಿಯಾನು. ಈ ಗಾದೆ ಮಾತಿನ ಅರ್ಥ ಏನಪ್ಪ ಅಂತ ಅಂದರೆ, ತಾಳಿದವನು ಎಂದರೆ ತಾಳ್ಮೆಯಿಂದ ವರ್ತಿಸುವವನು ಎಂದರ್ಥ. ತಾಳ್ಮೆ ಅಥವಾ ಸಹನೆಯಿಂದ ಜೀವನ ನಡೆಸುವವನಿಗೆ ಜೀವನವು ಕಷ್ಟವೆನಿಸುವುದಿಲ್ಲ. ತಾಳ್ಮೆ ತೋರುವುದರಿಂದ ಒಳಿತಾಗುತ್ತದೆ, ಬದುಕು ಸುಂದರವಾಗುತ್ತದೆ ಎಂಬುದು ಅವನಿಗೆ ಗೊತ್ತಿರುತ್ತದೆ. ಯಾವುದೇ ಕಷ್ಟ ಬಂದರೂ ಅವನು ಅದನ್ನು ತಾಳ್ಮೆಯಿಂದ ಎದುರಿಸುತ್ತಾನೆ, ಸುಖ ನೆಮ್ಮದಿ ಜೀವನವನ್ನು ನಡೆಸುತ್ತಾನೆ. ಅತಿಯಾಗಿ ಕೋಪ ಮಾಡಿಕೊಳ್ಳದೆ ಸಮಾಧಾನದಿಂದ ಇರಬೇಕು. ಕೋಪ ಅನಾಹುತಕ್ಕೆ ಕಾರಣವಾಗುತ್ತದೆ ಎಂಬುದು ತಿಳಿಸುತ್ತದೆ. ಕೋಪಂ ಅನರ್ಥಂ ಸಾಧನಂ, ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದೀತೆ ಎಂಬ ಮಾತಿನಂತೆ ಕೋಪವು ಕೆಡಕನ್ನು ಉಂಟು ಮಾಡುತ್ತದೆ. ಕ್ಷಣಕಾಲದಲ್ಲಿ ಕೋಪಕ್ಕೆ ಕೈಯಾಗಿ ಬುದ್ಧಿ ಕೊಟ್ಟರೆ ಅದು ನಮ್ಮನ್ನು ಮಾತ್ರವಲ್ಲದೆ ಅದಕ್ಕೆ ಗುರಿಯಾದವರನ್ನು ಅಪಾಯಕ್ಕೆ ನೂಕುತ್ತದೆ. ಒಂದು ಉದಾಹರಣೆ ಏನಪ್ಪ ಈ ಗಾದೆಗೆ ಅಂತ ಅಂದರೆ, ವಿದ್ಯಾರ್ಥಿಯಾದವನು ತನ್ನ ಓದಿನಲ್ಲಿ ಅರ್ಥವಾಗದ ವಿಷಯವನ್ನು ತಾಳ್ಮೆಯಿಂದ ನಿಧಾನವಾಗಿ ಓದಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡಿದರೆ ಅದರಲ್ಲಿ ಆತ ಯಶಸ್ವಿಯಾಗುತ್ತಾನೆ. ಒಂದೇ ಬಾರಿಗೆ ಅರ್ಥವಾಗಲಿಲ್ಲ ಎಂಬ ಕಾರಣಕ್ಕೆ ತಾಳ್ಮೆಗೆಟ್ಟು ಪುಸ್ತಕದ ಬಗ್ಗೆ ಬೇಸರಪಟ್ಟರೆ ಆತನ ವಿದ್ಯಾಭ್ಯಾಸ ಹಾಳಾಗುವುದು. ಆದ್ದರಿಂದ ತಾಳ್ಮೆ ಬಹುಮುಖ್ಯ. ಇನ್ನೊಂದು ಉದಾಹರಣೆ ಏನಪ್ಪ ಅಂತ ಅಂದರೆ, ಕುಂಬಾರನು ಹಲವು ದಿನಗಳು ಶ್ರಮಪಟ್ಟು ತಯಾರಿಸಿದ ಮಡಕೆಯನ್ನು ಒಂದು ದೊಣ್ಣೆಯಿಂದ ನಾಶ ಮಾಡಿದಂತೆ ಕ್ಷಣಿಕ ಕೋಪವು ಅನಾಹುತವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ತಾಳ್ಮೆ ಇರಬೇಕು, ಕೋಪದ ಕೈಗೆ ಬುದ್ಧಿ ಕೊಡಬಾರದು ಎಂಬುದೇ ಈ ಗಾದೆಯ ಸಾರಾಂಶ. ಕೋತಿ ತಾನು ಕೆಡುವುದಲ್ಲದೆ ವನನೆಲ್ಲ ಕೆಡಿಸಿತು ಎಂಬುದು ಅತ್ಯಂತ ಪ್ರಸಿದ್ಧವಾದ ಕನ್ನಡ ಗಾದೆ. ಈ ಗಾದೆಯ ನೇರ ಅರ್ಥ ಏನಪ್ಪ ಅಂತ ಅಂದರೆ, ಒಂದು ಮಂಗ ತಾನು ಹಾಳಾಗುವುದಲ್ಲದೆ ತಾನಿರುವ ಇಡೀ ಕಾಡನ್ನೇ ಹಾಳು ಮಾಡಿತು ಎಂದರ್ಥ. ಈ ಗಾದೆಯ ಒಳ ಅರ್ಥ ಏನಪ್ಪ ಅಂತ ಅಂದರೆ, ಕೆಟ್ಟ ಚಾಳಿ ಅಥವಾ ದುರ್ಗುಣವುಳ್ಳ ಒಬ್ಬ ವ್ಯಕ್ತಿ ಕೇವಲ ತಾನು ನಾಶವಾಗುವುದಲ್ಲದೆ ತನ್ನ ಸುತ್ತಮುತ್ತಲಿರುವ ಜನರನ್ನು ಅಥವಾ ಇಡೀ ಸಮಾಜವನ್ನೇ ದಾರಿ ತಪ್ಪಿಸಿ ಹಾಳು ಮಾಡುತ್ತಾನೆ. ಚಂಚಲ ಮನಸ್ಸಿನ ತಂಟೆಕೋರ ಸ್ವಭಾವದ ಮನುಷ್ಯರು ಮಾಡುವ ಅತಿ ಚೇಷ್ಟೆ ಅಥವಾ ತಪ್ಪು ನಿರ್ಧಾರಗಳಿಂದ ಇತರರಿಗೂ ತೊಂದರೆಯಾದಾಗ ಈ ಗಾದೆಯನ್ನು ಬಳಸಲಾಗುತ್ತದೆ. ಸರಳವಾಗಿ ಹೇಳೋದಾದರೆ, ಸವಾಸ ದೋಷದಿಂದ ಅಥವಾ ಒಬ್ಬನ ಮೂರ್ಖತನದಿಂದ ಇಡೀ ಗುಂಪು ಸಂಕಷ್ಟಕ್ಕೆ ಸಿಲುಕುವುದು ಎಂದರ್ಥ.
ಮತ್ತೊಂದು ಗಾದೆ ಮಾತು ಏನಪ್ಪಾ ಅಂತ ಅಂದರೆ ಹೆತ್ತವರಿಗೆ ಹೆಗ್ಗಣ ಮುದ್ದು ಕೂಡಿದವರಿಗೆ ಕೊಡಗ ಮುದ್ದು. ಈ ಗಾದೆ ಮಾತಿನ ಅರ್ಥ ಏನಪ್ಪಾ ಅಂತ ಅಂದರೆ ಹೆತ್ತ ತಾಯಿಗೆ ತನ್ನ ಮಗು ಎಷ್ಟೇ ವಿಕಾರವಾಗಿದ್ದರೂ ಅಥವಾ ರೂಪವಿಲ್ಲದಿದ್ದರೂ ಅದು ಜಗತ್ತಿನಲ್ಲಿ ಅತ್ಯಂತ ಸುಂದರ ಮಗುವಾಗಿ ಕಾಣುತ್ತದೆ. ಅದೇ ರೀತಿ ಒಟ್ಟಿಗೆ ಸೇರಿ ಬಾಳುವವರಿಗೆ ಅಂದರೆ ಸ್ನೇಹಿತರು ಅಥವಾ ದಂಪತಿಗಳು ತಮ್ಮ ಸಂಗಾತಿ ಅಥವಾ ಜೊತೆಗಿರುವವರು ಹೇಗಿದ್ದರೂ ಮುದ್ದಾಗಿಯೇ ಕಾಣುತ್ತಾರೆ. ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಅಂದರೆ ಹೆಗ್ಗಣ ಎನ್ನುವುದು ನೋಡಲು ಅಷ್ಟೇನು ಸುಂದರವಲ್ಲದ ಪ್ರಾಣಿ. ಆದರೆ ಆ ಹೆಗ್ಗಣದ ತಾಯಿಗೆ ತನ್ನ ಮರಿ ಜಗತ್ತಿನಲ್ಲೇ ಶ್ರೇಷ್ಠವಾಗಿ ಕಾಣುತ್ತದೆ. ಅಂದರೆ ಪೋಷಕರಿಗೆ ತಮ್ಮ ಮಕ್ಕಳ ಮೇಲಿರುವ ಪ್ರೀತಿ ಅಂದವಾದುದು ಮತ್ತು ನಿಷ್ಕಲ್ಮಶವಾದುದು. ಮಗುವಿನ ಗುಣ ಅಥವಾ ರೂಪ ಏನೇ ಇರಲಿ ತಂದೆ ತಾಯಿಯ ಪ್ರೀತಿ ಮಾತ್ರ ಅಪಾರವಾಗಿರುತ್ತದೆ. ಕೂಡಿದವರಿಗೆ ಕೊಡಗ ಮುದ್ದು ಅಂತ ಅಂದರೆ ಇಲ್ಲಿ ಕೊಡಗ ಎಂದರೆ ಕೋತಿ ಅಥವಾ ಮಂಗ ಎಂದರ್ಥ. ಒಟ್ಟಿಗೆ ವಾಸಿಸುವವರಿಗೆ ಅಥವಾ ಗಾಢವಾದ ಸ್ನೇಹ ಹೊಂದಿದವರಿಗೆ ಎದುರಿರುವ ವ್ಯಕ್ತಿಯ ದೋಷಗಳು ಕಾಣಿಸುವುದಿಲ್ಲ. ಪ್ರೀತಿ ಅಥವಾ ಒಡನಾಟ ಹೆಚ್ಚಾದಾಗ ಅವರಲ್ಲಿರುವ ಕುರೂಪವೂ ಕೂಡ ಸುಂದರವಾಗಿಯೇ ಕಾಣುತ್ತದೆ. ಈ ಗಾದೆಯ ಸಾರಾಂಶ ಏನಪ್ಪಾ ಅಂತ ಅಂದರೆ ಪ್ರೀತಿ ಮತ್ತು ಬಾಂಧವ್ಯ ಎಲ್ಲಕ್ಕಿಂತ ದೊಡ್ಡದು ಎಂಬುದು ಸಾರುತ್ತದೆ. ನಮ್ಮವರು ಎಂಬ ಭಾವನೆ ಬಂದಾಗ ಅವರಲ್ಲಿರುವ ಲೋಪದೋಷಗಳು ನಮಗೆ ದೊಡ್ಡದಾಗಿ ಕಾಣಿಸುವುದಿಲ್ಲ. ಸೊ ನೋಡೋದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಈ 5 ಗಾದೆ ಮಾತುಗಳನ್ನ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಅರ್ಥಪೂರ್ಣ ಕನ್ನಡ ಗಾದೆಗಳು ಮತ್ತು ಅದರ ಸುಂದರ ಅರ್ಥಗಳನ್ನು ತಿಳಿದುಕೊಂಡವು. ನಮ್ಮ ಹಿರಿಯರು ಹೇಳಿದ ಈ ಗಾದೆಗಳು ಜೀವನಕ್ಕೆ ದಾರಿ ತೋರಿಸುವ ಬೆಳಕಿನಂತಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ನ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಇಂತಹ ಕನ್ನಡ ಗಾದೆಗಳು ಮತ್ತು ಉಪಯುಕ್ತ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಬೆಂಬಲವು ನನಗೆ ಇನ್ನಷ್ಟು ಉತ್ತಮ ವಿಡಿಯೋ ಮಾಡಲು ಪ್ರೇರಣೆ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.